ಶಿವಮೊಗ್ಗದಲ್ಲಿ ಬಿಜೆಪಿ ವಿಶೇಷ ಕಾರ್ಯಕಾರಿಣಿ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಸಂಸದ ರಾಘವೇಂದ್ರ, ಶಾಸಕ ಆರ್ಗ ಜ್ಞಾನೇಂದ್ರ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಸೇರಿದಂತೆ ಬಿಜೆಪಿಯ ನಾಯಕರು ಭಾಗಿಯಾಗಿದ್ದರು. ಮುಂಬರುವ ಪಾಲಿಕೆ, ತಾಲೂಕು, ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಜಿಲ್ಲೆಯ ಸಾವಿರಾರು ಬಿಜೆಪಿಯ ಕಾರ್ಯಕರ್ತರು ಸೇರಿದ್ದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮಲ್ಲಗಾನಹಳ್ಳಿ ಗ್ರಾಮಕ್ಕೆ ಕೇಂದ್ರ ಸಚಿವ ಅಠಾವಲೆ ಭೇಟಿ ನೀಡಿದರು. ನಾಲ್ವಡಿ ಮಂಟಪ ಹಾಗೂ ಕೃಷ್ಣರಾಜ ಒಡೆಯರ್ ಪ್ರತಿಮೆಯನ್ನು ಅನಾವರಣ ಮಾಡಿದರು. ಈ ಹಿನ್ನೆಲೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ರಾಜ್ಯ ಖಾತೆ ಕೇಂದ್ರ ಸಚಿವರಿಗೆ ಡೋಲು, ತಮಟೆ ಹಾಗೂ ಹೂಮಳೆಯನ್ನು ಸುರಿಸಿ ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ರೇಷ್ಮೆ ಗೂಡು ಖರೀದಿ ವಿಚಾರಕ್ಕೆ ಡೀಲರ್ಸ್ಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ರಾಮನಗರದ ರೇಷ್ಮೆ ಮಾರುಕಟ್ಟೆಯಲ್ಲಿ ಈ ಘಟನೆ ನಡೆದಿದೆ. ಚನ್ನಪಟ್ಟಣ ಮೂಲದ ಡೀಲರ್ನಿಂದ ನಿಯಮ ಮೀರಿ ಖರೀದಿಸಿದ್ದಾರೆ ಅಂತ ಗಲಾಟೆ ನಡೆದಿದೆ. ಡೀಲರ್ಸ್ಗಳು ಪರಸ್ಪರ ಹೊಡೆದಾಡಿಕೊಂಡಿದ್ದು, ಸ್ಥಳಕ್ಕೆ ಐಜೂರು ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ವರಲಕ್ಷ್ಮಿ ಹಬ್ಬದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಹಿಳೆಯರಿಗೆ ಸೀರೆ ಹಂಚಿದ್ದಾರೆ. ಮನೆ ಮನೆಗೆ ತೆರಳಿ ಸೀರೆ, ಬಳೆ, ಅರಿಶಿನ, ಕುಂಕುಮ ಇರುವಂತಹ ಒಂದು ಸೆಟ್ ಅನ್ನು ವಿತರಿಸಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಶಾಸಕರು, ಪ್ರತಿ ವರ್ಷ ವರಲಕ್ಷ್ಮಿ ಹಬ್ಬಕ್ಕೆ ಬಳೆ, ಅರಿಶಿನ, ಕುಂಕುಮ, ಸೀರೆ ಕೊಡ್ತೇನೆ ಅಂತ ಹೇಳಿದ್ದೆ. ಹೀಗಾಗಿ ಎಲ್ರಿಗೂ ತಲುಪಬೇಕು ಅಂತ ಮುಂಚಿತವಾಗಿ 17 ಹಳ್ಳಿಗಳಲ್ಲಿ ಹಂಚ್ತಾ ಇದ್ದೀನಿ ಅಂತ ಹೇಳಿದರು. ಹನ್ನೆರಡನೇ ಶತಮಾನದ ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರದ ಖಜಾನೆಯನ್ನು ನಿನ್ನೆ ತೆರೆಯಲಾಯಿತು. ಧಾರ್ಮಿಕ ವಿಧಿವಿಧಾನಗಳನ್ನು ಕೈಗೊಂಡು ಭಂಡಾರದ ಬಾಗಿಲನ್ನು ಓಪನ್ ಮಾಡಲಾಯಿತು. ಬರೋಬ್ಬರಿ 46 ವರ್ಷಗಳ ಬಳಿಕ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ದೇಗುಲದ ಬಾಗಿಲನ್ನು ತೆರೆಯಲಾಗಿದೆ. ಸಮಿತಿ ಸದಸ್ಯರ ಸಮ್ಮುಖದಲ್ಲಿ ಭಂಡಾರದಲ್ಲಿರುವಂತಹ ಆಭರಣಗಳ ಮೌಲ್ಯಮಾಪನವನ್ನು ನಡೆಸಲಾಯಿತು. ರಾಜ್ಯ ಸರ್ಕಾರ ಮತ್ತೊಂದು ಎಡಬಿಡಂಗಿ ನಿರ್ಧಾರಕ್ಕೆ ಮುಂದಾಗಿದೆ. ಗುತ್ತಿಗೆ ಆಧಾರದಲ್ಲಿ ರಾಜ್ಯದ ಸರ್ಕಾರಿ ಪದವಿ ಪ್ರಾಂಶುಪಾಲರ ನೇಮಕ ಮಾಡಿಕೊಳ್ತಾ ಇದ್ದು, ಇದೀಗ ವಿದ್ಯಾರ್ಥಿ ಸಂಘಟನೆಗಳಿಂದ ಭಾರಿ ವಿರೋಧ ಕೇಳಿಬಂದಿದೆ. ಈ ಬಗ್ಗೆ ಇಲ್ಲಿದೆ ಒಂದು ವರದಿ. ಗುತ್ತಿಗೆ ಆಧಾರದ ಮೇಲೆ ಪ್ರಾಂಶುಪಾಲರ ನೇಮಕ. ಸರ್ಕಾರದ ನಡೆಗೆ ವಿದ್ಯಾರ್ಥಿ ಸಂಘಟನೆಗಳಿಂದ ಕಿಡಿ. ಹೌದು, ನೇರ ಪರೀಕ್ಷೆ ಮೂಲಕ ರಾಜ್ಯದ ಸರ್ಕಾರಿ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲು ಸರ್ಕಾರ ಹೊರಟಿದೆ. ಖಾಲಿ ಇದ್ದ 310 ಪ್ರಾಂಶುಪಾಲರ ಹುದ್ದೆಗಳ ನೇರ ಭರ್ತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಲಿಖಿತ ಪರೀಕ್ಷೆಯನ್ನು ನಡೆಸಿದೆ. ಆದರೆ ಹುದ್ದೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು 5 ವರ್ಷಗಳ ನಂತರ ಪ್ರಾಂಶುಪಾಲರ ಸ್ಥಾನ ತ್ಯಜಿಸಬೇಕಿದೆ. ಇದೇ ಕಾರಣಕ್ಕೆ ವಿದ್ಯಾರ್ಥಿ ಸಂಘಟನೆಗಳಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಪ್ರಾಂಶುಪಾಲರನ್ನ 5 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಹೊರಟಿರುವುದು ರಾಜ್ಯ ಸರ್ಕಾರದ ಶಿಕ್ಷಣ ವಿರೋಧಿ ನೀತಿ ಅಂತ ವಿದ್ಯಾರ್ಥಿ ಸಂಘಟನೆಗಳಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಈಗಾಗಲೇ ಸರ್ಕಾರಿ ಶಾಲೆಗಳು ಪರ್ಮನೆಂಟ್ ಟೀಚಿಂಗ್ ಸ್ಟಾಫ್ ಇಲ್ಲದೆ ಸೊರಗ್ತಾ ಇದಾವೆ. ಅಲ್ಲಿ ಪರ್ಮನೆಂಟ್ ಟೀಚಿಂಗ್ ಸ್ಟಾಫ್ ನ ಹಾಕಿ ಅಂತ ಇವತ್ತು ಜನಗಳಿಂದ ಕೂಗ್ ಬಂದಿದೆ. ಅದನ್ನ ಮಾಡೋದು ಬಿಟ್ಟು ಇವತ್ತು ಇವನ್ ಪ್ರಾಂಶುಪಾಲರನ್ನ ಸಹ ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ
ಅಪಾಯಿಂಟ್ ಮಾಡ್ತೀವಿ ಅಂತ ನಾಚಿಕೆ ಇಲ್ಲದೆ ಇವತ್ತು ಸರ್ಕಾರ ಇವತ್ತು ಸರ್ಕ್ಯುಲರ್ಗಳನ್ನ ಹೊರಡಿಸ್ತಾ ಇದೆ. ಇನ್ನು 5 ವರ್ಷಕ್ಕೊಮ್ಮೆ ಸರ್ಕಾರ ಬದಲಿಸಿದಂತೆ ಪ್ರಾಂಶುಪಾಲರ ಬದಲಿಕೆ ಮಾಡುವುದು ಶಿಕ್ಷಣ ಸಂಸ್ಥೆಯ ಆರೋಗ್ಯ ಕೆಡಿಸುವುದಲ್ಲದೆ ಅಸಂಬದ್ಧ ಅನಾವಶ್ಯಕವಾದ ಹುದ್ದೆಗಾಗಿನ ಪೈಪೋಟಿಗೆ ಶಿಕ್ಷಕರನ್ನ ನೂಕುತ್ತದೆ. ಇದು ಶಿಕ್ಷಕರು ವಿದ್ಯಾರ್ಥಿಗಳಿಬ್ಬರಿಗೂ ಮಾರಕವಾಗ್ತಿದೆ ಅನ್ನೋ ಆತಂಕ ಎದುರಾಗಿದೆ. 5 ವರ್ಷ ಕಾಂಟ್ರಾಕ್ಟ್ ತಗೋತೀವಿ, ಆಮೇಲೆ ಅವರು ಅದರಲ್ಲಿ ಎಲಿಜಿಬಲ್ ಅಂತ ಸಾಬೀತಾದ್ರೆ ಅವ್ರನ್ನ ಪರ್ಮನೆಂಟ್ ಮಾಡ್ತೀವಿ, ಈ ರೀತಿ ಎಲ್ಲ ಆಮಿಷಗಳನ್ನ ಒಡ್ತಾ ಇರೋದು ಸಹ ಇದು ಅಸಹ್ಯ ಆಗುತ್ತೆ. ಇದೇನ್ ತೋರಿಸುತ್ತೆ ಅಂದ್ರೆ ಇವತ್ತು ನಮ್ಮ ಸರ್ಕಾರಗಳಿಗೆ ಒಂದು ಸಾರ್ವಜನಿಕ ಶಿಕ್ಷಣನ ಬಲಗೊಳಿಸಬೇಕು ಅನ್ನೋ ಯಾವುದೇ ಒಂದು ಇಚ್ಛಾಶಕ್ತಿ ಅವ್ರಿಗಿಲ್ಲ. ಇದು ಬರೀ ಅವರ ಆರ್ಥಿಕ ದಿವಾಳಿತನ ಅಲ್ಲ, ಇದು ಶೈಕ್ಷಣಿಕ ನೈತಿಕ ದಿವಾಳಿತನನ ಎತ್ತಿ ತೋರಿಸ್ತಾ ಇದೆ. ಒಟ್ನಲ್ಲಿ ಈಗಾಗಲೇ ಪದವಿ ಕಾಲೇಜುಗಳು ಕಾಯಂ ಶಿಕ್ಷಕರಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿವೆ. ಇದೀಗ ಸರ್ಕಾರ ಗುತ್ತಿಗೆ ಆಧಾರದ ಮೇಲೆ ಪ್ರಾಂಶುಪಾಲರನ್ನ ನೇಮಕ ಮಾಡಲು ಹೊರಟಿದ್ದು, ಇತ್ತ 5 ವರ್ಷ ನಂತರ ಅಭ್ಯರ್ಥಿಗಳು ಏನ್ ಮಾಡಬೇಕು ಅಂತ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ಎಲ್ಲಿ ನೋಡಿದ್ರು ಜಾತಿ ಜಾತಿ ಅಂತ ಹೊಡೆದಾಡ್ತಾ ಇದ್ದಾರೆ, ಆ ಧರ್ಮ ಈ ಧರ್ಮ ಅಂತ ಬಡ್ದಾಡ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ಮುಸ್ಲಿಂ ವ್ಯಕ್ತಿಗೆ ಹಿಂದೂ ದೇವರು, ಹಿಂದೂ ದೇವಸ್ಥಾನಗಳು ಅಂದರೆ ಪಂಚಪ್ರಾಣ. ಏನಿದು ಸ್ಟೋರಿ, ಬನ್ನಿ ನೋಡೋಣ. ದಂಗಲ್, ಧರ್ಮ ದಂಗಲ್. ಇತ್ತೀಚೆಗೆ ಕರುನಾಡಲ್ಲಿ ಧರ್ಮ ದಂಗಲ್ ಜೋರಾಗಿದೆ. ಶಾಲೆ, ಕಾಲೇಜು, ವ್ಯಾಪಾರದಲ್ಲೂ ಧರ್ಮ ಜಾತಿ ಕಾಲಿಟ್ಟು ಬಿಟ್ಟಿದೆ. ಯುವಕರಿಂದ ಹಿಡಿದು ಹಿರಿಯರಿಗೆ ಧರ್ಮದ ಅಮಲು ನೆತ್ತಿಗೇರಿದೆ. ಇಂಥ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲೊಬ್ಬರು ಧರ್ಮವನ್ನ ಮೀರಿ ನಿಂತಿದ್ದಾರೆ. ಮುಸ್ಲಿಂ ವ್ಯಕ್ತಿಗೆ ಹಿಂದೂ ದೇಗುಲಗಳಂದ್ರೆ ಪ್ರೀತಿ. ಹೀಗೆ ದೇವಸ್ಥಾನದ ಮುಂದೆ ಕುಳಿತಿರುವ ಇವರು ಸೈಯದ್ ಓಲಿಯುದ್ದೀನ್ ಅಂತ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬೀರಿ ಗ್ರಾಮದ ನಿವಾಸಿ. ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಇವರಿಗೆ ಹಿಂದೂ ದೇವರ ಮೇಲೆ ಎಲ್ಲಿಲ್ಲದ ಪ್ರೀತಿ. ಇವರು 25ಕ್ಕೂ ಅಧಿಕ ದೇವಸ್ಥಾನಗಳನ್ನ ತನ್ನ ಸ್ವಂತ ಖರ್ಚಿನಿಂದ ನಿರ್ಮಿಸಿದ್ದಾರೆ. ಅಂದಹಾಗೆ ಇವರು ಕೇವಲ ಒಂದು ದೇವರ ದೇಗುಲವನ್ನ ಮಾತ್ರ ನಿರ್ಮಿಸಿಲ್ಲ. 10 ಹಳ್ಳಿಯಲ್ಲಿ ಹನುಮಾನ್ ದೇವಸ್ಥಾನ, ಲಕ್ಷ್ಮೀ ರಾಮ ಮಂದಿರ, ವಿಠಲ ರುಕ್ಮಿಣಿ ಮಹಾದೇವ ಮಂದಿರ, ಅಕ್ಕ ಮಹಾದೇವಿ, ಬಸವೇಶ್ವರ, ಬೀರಲಿಂಗೇಶ್ವರ ದೇವಸ್ಥಾನ, ಭವಾನಿ ಮಾತಾ, ಶ್ರೀ ನಾಗಣ್ಣ ದೇವಸ್ಥಾನ ಸೇರಿದಂತೆ 25ಕ್ಕೂ ಅಧಿಕ ದೇವಸ್ಥಾನಗಳನ್ನ ತನ್ನ ಸ್ವಂತ ಖರ್ಚಿನಿಂದ ನಿರ್ಮಿಸಿದ್ದಾರೆ. ಎಲ್ಲ ಜಾತಿ ಧರ್ಮ ನಾವೆಲ್ಲರೂ ಒಂದೇ ಇರಬೇಕಂತ ಹೇಳಿ ಅವ್ರ ಉದ್ದೇಶ ಅದ. ಇವರಲ್ಲಿ ಯಾವುದೂ ಭೇದ ಭಾವ ಇಲ್ಲ. ದೇವಸ್ಥಾನ, ಮಂದಿರ, ಮಜೀದ್ ಇವು ಯಾವುದು ಭೇದ ಭಾವ ಇಲ್ಲ. ಇವಾಗ 60ಕ್ಕಿಂತ ಹೆಚ್ಚು ಮಂದಿರ್, ಮಜೀದ್, ಚರ್ಚ್, ದರ್ಗಾ ಇವೆಲ್ಲ ಕಟ್ಟಿಸಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರು ಹಿಂದೂ ದೇವಾಲಯಗಳನ್ನು ನಿರ್ಮಿಸುವ ಮೂಲಕ ಸೈಯದ್ ಓಲಿಯುದ್ದೀನ್ ಇತರರಿಗೆ ಮಾದರಿಯಾಗಿದ್ದಾರೆ. ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ಹೆಸರುವಾಸಿಯಾಗಿದ್ದಾರೆ. ಮಹಾದೇವನ ಗುಡಿ, ಅಂಬಾಬಾಯಿ ಗುಡಿ, ಎಡಗಪ್ಪನ ಪಾರ್ಟಿ ಒಂದು ಅಂಬಾಬಾಯಿ ಗುಡಿ, ಸನ್ಪುರ ನಾಗಣ್ಣನ ಗುಡಿ, 5-6 ಗುಡಿ. ಇನ್ನು ಈ ಬಗ್ಗೆ ಮಾತನಾಡಿದ ಸೈಯದ್ ಓಲಿಯುದ್ದೀನ್, ಶರಣರ ನಾಡಿನಲ್ಲಿ ಎಲ್ಲರೂ ಒಂದಾಗಿ ಖುಷಿ ಖುಷಿಯಿಂದ ಬದುಕಬೇಕು ಅಂತಾರೆ. मंदिर बनाने खुशी, क्योंकि हर आदमी मिलजुल के रहना, हिंदू मुसलमान वो ये बोल के हम हिंदुस्तान में रहते हैं, हिंदुस्तान में मिलजुल के चलना है ना सब. तो वो हिसाब से हम पब्लिक को ये बता रहे हैं कि हम छोटे मोटे आदमी हैं, पर ये दिमाग में रखते हैं कि ऐसा पब्लिक में इन्हों हम भेदभाव नहीं रखना, ये हिसाब से हम चलते हैं. ಆ ಜಾತಿ ಈ ಜಾತಿ ಎಂದು ಕಿತ್ತಾಡುವ ಈಗಿನ ಕಾಲದಲ್ಲಿ ಸೈಯದ್ ಓಲಿಯುದ್ದೀನ್ ನಿಜಕ್ಕೂ ಭಾವೈಕ್ಯತೆ ಸಾರುವ ಓರ್ವ ಮಾದರಿ ವ್ಯಕ್ತಿ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.